ಏನಮ್ಮ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರೆ ಈಗೇನು ಮಾತಾಡ್ತಾನೆ ಇಲ್ಲ, ಏನಪ್ಪ? ಅದು ಪುಟ, ನೋಡು, ನೀನು ಯಾವತ್ತಿದ್ರು ನಮ್ ಸ್ವಂತ ಮಗಳು. ನಾವೇ ನಿನ್ನ ತಂದೆ ತಾಯಿ. ಈ ಸತ್ಯ ಯಾವತ್ತೂ ಚೇಂಜ್ ಆಗಲ್ಲ, ಸರಿನಾ? ಅಂದ್ರೆ ನಿನಗ್ ನಾವ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ? ಹಾಗೆ ಅಜ್ಜಿ ತಾತ ಅವ್ರ ಕಂಡ್ರೇನು ಇಷ್ಟ ಅಲ್ವಾ? ಮಹಿಮಾ ಅತ್ತೆ ಅವ್ರ ಕಂಡ್ರೇನು ಇಷ್ಟ ಅಲ್ವಾ? ಹಾ, ತುಂಬಾ ಇಷ್ಟ. ಅವ್ರಿಗೂ ನೀನ್ ಕಂಡ್ರೆ ತುಂಬಾ ಇಷ್ಟ. ಅವ್ರು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಕಂದ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಿನ್ ಗೊತ್ತಲ್ವಾ? ಅದಕ್ಕೆ ನೀನು ಒಂದ್ ಸ್ವಲ್ಪ ದಿನ ಅವ್ರ ಮನೆಯಲ್ಲಿದ್ದು ಬರ್ಬೋದಾ? ಅವ್ರು ಹುಷಾರಾಗೋವರೆಗೂ ಅಷ್ಟೇ. ಆಮೇಲೆ ನೀನ್ ಈ ಮನೆಗೆ ವಾಪಸ್ ಬರ್ಬೇಕು. ನೀನ್ ಅವ್ರ ಜೊತೆ ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅದಕ್ಕೆ ಅದು ಕೂಡ ನಮ್ಮನೇನೆ, ಅಜ್ಜಿ ತಾತ ಮನೆ. ನೀನ್ ಅಲ್ಲಿ ಹೋಗಿದ್ರೆ ಮಹಿಮಾ ಅತ್ತೆ ನಿನ್ ಜೊತೆ ಆಡ್ತಾ ಆಡ್ತಾ ತಾನು ಮಗು ಕಳ್ಕೊಡ್ಲಲ್ಲ, ಆ ನೋವನ್ನ ಬೇಜಾರನ್ನ ಎಲ್ಲ ಮರ್ತು ಬಿಡ್ತಾಳೆ. ಮೊದ್ಲಿನ ತರ ನಗ್ನಗ್ತಾ ಇರ್ತಾಳೆ. ಅದಕ್ಕೆ ನೀ ಅಲ್ಲಿಗೆ ಹೋಗ್ಬೇಕು. ಹೋಗಿರ್ತೀಯ ಅಲ್ವಾ? ಅಲ್ಲ ಪಪ್ಪ, ಮಹಿಮಾ ಅತ್ತೆಂಗೆ ಆಕಾಶ ಅಂದ್ರೆ ತುಂಬಾ ಇಷ್ಟ ತಾನೆ. ಅವನ್ ಕಳಿಸ್ಬೋದಲ್ವಾ? ನನ್ನನ್ನು ಯಾಕೆ ಕಳಿಸ್ತಾ ಇದ್ದೀರಾ? ಇಲ್ಲ ಪುಟ್ಟಿ, ಆಕಾಶ್ಗಿಂತ ಮಹಿಮಾ ಅತ್ತೆಗೆ ನೀನ್ ಕಂಡ್ರೆ ಬಹಳ ಇಷ್ಟ. ನೀನು ಹೋದ್ರೆ ಅವಳು ಆದಷ್ಟು ಬೇಗ ಹುಷಾರಾಗ್ಬಿಡ್ತಾಳೆ. ಅದಲ್ಲದೆ ಪುಟ್ಟಿ, ಈ ಕೆಲವು ಸತಿ ಜೊತೆಗಿರೋದಷ್ಟೇ ಪ್ರೀತಿ ಅಲ್ಲ, ದೂರ ಇದ್ರು ಪ್ರೀತಿನೇ. ಬಂಗಾರಿ, ಏನ್ ಯೋಚನೆ ಮಾಡ್ತಿದ್ಯಾ? ಹೇಳಿದ್ವಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮತ್ತೆ ನೀನ್ ಈ ಮನೆಗೆ ಬರ್ತೀಯಾ? ಹಾ ಪುಟ್ಟಿ, ನಾವು ಆಗಾಗ ಹೋಗಿ ಬಂದು ಮಾಡ್ತಿರ್ತೀವಿ. ಓಕೆನಾ? ಸರಿ ಪಪ್ಪ, ನಾನು ಹೋಗ್ತೀನಿ. ನೀವೆಲ್ಲಿರ್ಬೇಕು ಅಂತ ಹೇಳ್ತಿರೋ ಅಲ್ಲೇ ನಾನು ಇರ್ತೇನೆ. ಕಂದ, ನಿನಗ್ ಬೇಜಾರಿಲ್ಲ ತಾನೆ?